ಕೆಜಿಎಫ್ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದ ವಿನೋದ್ ಬಾಬುರವರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ನೂತನ ಅಧ್ಯಕ್ಷರ ನೇಮಕವನ್ನು ನಗರದ ಗುರುಭವನದಲ್ಲಿ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ತೀರ್ಮಾನಿಸಿ ಮೊದಲ ಅವಧಿಗೆ ನಾಗಭೂಷಣ ಹಾಗೂ ಎರಡನೇ ಅವಧಿಗೆ ಪಿವಿ ಶ್ರೀನಿವಾಸರವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಪ್ಪೇಗೌಡ, ಕಾರ್ಯದರ್ಶಿ ನಾಗರಾಜ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಪದಾಧಿಕಾರಿಗಳಾದ ಉಮಾದೇವಿ, ಛಾಯಾದೇವಿ, ಭಾರತಿ, ಲಕ್ಷ್ಮಿ, ರವಿಚಂದ್ರ, ಪಿವಿ ಶ್ರೀನಿವಾಸ್, ನಾಗಭೂಷಣ ಹಾಗೂ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಏನಂತೇಳಿ ಅವಾಗ ನಿಮಗೆ ಇವಾಗ ಯಾರೋ ಹೆಸರು ಹೇಳ್ತೀವಿ ಅವ್ರಿಗೆ ಮಾಡಿದ್ದು ನೀವು ಹೇಳಿದ್ರು ನಾವು ಹೇಳೋದು ಬೇಡ, ನಾವು ಯಾರು ಹೇಳಿದ್ರು ಅದನ್ನು ಮಾಡಿದ್ದು. ಯಾರಾದರೆ ಏನು, ಎ ಆದರೆ ಏನು, ಬಿ ಆದರೆ ಏನು, ತಾಲೂಕಿಗೆ ಮಾಡಿಕೊಟ್ಟು ಗೌರವಯುತವಾಗಿ ಹೋಗಬೇಕು ಅಷ್ಟೇ. ಅದು ಬೇಡ. ಈಗ ನನ್ನ ಇದಕ್ಕೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ರಲ್ವಾ, ಇವಾಗ ಇನ್ನೊಂದ್ಸತಿ ಅವ್ರ ಇದಕ್ಕೆ ಫೈನಲ್ ಕೊಡೋಣ. ಎಲ್ಲರೂ ಹೇಳಿ, ಅವರು ಬೇಡ ನಾನು ಬೇಡ, ಕೊಡಿ ಅವ್ರಿಗೆ. ನಾನು ಮಾಡ್ಕೊಡ್ತೀನಿ, ಹೋಗಮ್ಮ ನಿಮ್ಮ ಕೆಲಸ, ನಿನ್ನ ಕೆಲಸ ನಾನು ಮಾಡ್ತೀನಿ, ಹೋಗಮ್ಮ. ಬಟ್ ಏನಂದ್ರೆ ಅವ್ರಿಗೆ ಹೇಳಿದ್ದು 2 ವರ್ಷ ಕಡಿಮೆ ಸರ್ವಿಸ್ ಇದೆ ಅಂತ, ಅದು ನನಗೂ ಬರುತ್ತೆ. ಲೇಡೀಸು ನಾವು ಇರ್ತೀವಿ, ನಾವು 2 ವರ್ಷ ಮಾಡ್ತೀವಿ, ಭಾರತಿನ ಆಯ್ಕೆ ಮಾಡ್ತಾ ಇದ್ದೀವಿ ಸರ್. 9ರಿಂದ ಭಾರತಿ ಮೇಡಮನ್ನ ಆಯ್ಕೆ ಮಾಡಿ ಸರ್. ಸುಮ್ಮನೆ ಇದು ಬೇಡ, ಭಾರತಿ ಮೇಡಮ್ ಅಧ್ಯಕ್ಷರಾಗಿದ್ದಂತಹ ಶ್ರೀ ವಿನೋದ್ ಬಾಬುರವರ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ಥಾನ ತೆರವಾಗಿದ್ದಂಥದ್ದು. ಆ ತೆರವಾದಂಥ ಹುದ್ದೆಗೆ ಇವತ್ತು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಖಜಾಂಚಿಗಳು ಇವತ್ತು ಆಗಮಿಸಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಅವರೆಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡು ಇವತ್ತೇನು ತೀರ್ಮಾನವನ್ನು ತಗೊಂಡಿದ್ದಾರೆ. 2 ಕಾಲಾವಧಿಗಳನ್ನು ಮಾಡಿ 2 ಕಾಲಾವಧಿಗಳಿಗೆ ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ನಾನು ಹೇಳೋದು ಇಷ್ಟೇ, KGF ಯಾವತ್ತಿಗೂ ವಿಶೇಷನೇ. ಇಲ್ಲಿ ಏನೇ ಮಾಡಿದ್ರೂ ವಿಶೇಷ ಇರುತ್ತೆ. ಎಲ್ಲ ಒಟ್ಟಿಗೆ ಹೋಗ್ತಕ್ಕಂಥದ್ದು. ಯಾರನ್ನೂ ಇಲ್ಲಿ ಅವರನ್ನು ತುಳಿಬೇಕು ಅನ್ನೋ ಉದ್ದೇಶ ಇಲ್ಲದೇನೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ವೃಂದ ಸಂಘಗಳು KGFನಲ್ಲಿದೆ. ಸೊ ಇದು ಸಂತಸಕರವಾಗಿರ್ತಕ್ಕಂಥ ವಿಚಾರ. ಈಗೇನು ಅಧ್ಯಕ್ಷರಾಗಿದ್ದಾರೆ 2 ಅವಧಿಗೆ, ನನ್ನ ಕಡೆಯಿಂದ ಹೇಳ್ತಕ್ಕಂಥದ್ದು ಒಂದೇ, ಈಗೇನು ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ, ವಿನೋದ್ ಬಾಬು ಅವರ ಸ್ಥಾನವನ್ನು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಆ ಸ್ಥಾನವನ್ನು ನೀವು ತುಂಬಬೇಕು. ಅಧ್ಯಕ್ಷ ಸ್ಥಾನದಿಂದ ಬರೋದಿಲ್ಲ. ಆ ಕೆಲಸಗಳನ್ನು ಮಾಡಿದಾಗ ಮಾತ್ರ ಆ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಸೊ ಹಾಗಾಗಿ ನೀವು ಒಳ್ಳೆ ಕೆಲಸ ಮಾಡಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ. ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ವಿನೋದ್ ಬಾಬು ಅವರ ಅಕಾಲಿಕ ನಿಧನದಿಂದ ತೆರವಾದಂತಹ ಅಧ್ಯಕ್ಷ ಹುದ್ದೆಯ ತುಂಬತಕ್ಕಂಥ ಪ್ರಕ್ರಿಯೆ ಇವತ್ತು ಬೆಳಗ್ಗೆಯಿಂದ ನಡೆದಿದ್ದು ಸರಿಯಷ್ಟೇ. ಆ ನಡೆದು ಎಲ್ಲ ಒಂದು ಜಿಲ್ಲಾ ಸಂಘದ ಪದಾಧಿಕಾರಿಗಳು, ನಮ್ಮ ತಾಲೂಕು ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಆತ್ಮೀಯ KGF ತಾಲೂಕಿನ ನೌಕರರ ಸಂಘ, SC ST ಸಂಘ, ಮುಖ್ಯ ಶಿಕ್ಷಕರ ಸಂಘ, ಎಲ್ಲ ಸಂಘಟನೆಗಳು ಕೂಡ ಇವತ್ತು ಒಮ್ಮತದಿಂದ ಮೊದಲನೇ ಅವಧಿಗೆ ನಾಗಭೂಷಣ ಅವ್ರನ್ನ, ಉಳಿದ 2ನೇ ಅವಧಿಯ ಕೊನೆಯವರೆಗೂ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಯಾವತ್ತಿಗೂ ಕೂಡ KGF ತಾಲೂಕಿನ ಶಿಕ್ಷಕರಿಗೆ ಮತ್ತು ಎಲ್ಲ ನೌಕರರಿಗೆ ಕೂಡ ನನ್ನ ಕಾಯವಾಚ ಮನಸ್ಸ ನನ್ನಿಂದ ಆದಷ್ಟು ಒಂದು ಸಹಾಯವನ್ನು, ಸಂಘದ ಒಂದು ಧಕ್ಕೆ ಬರದ ರೀತಿಯಲ್ಲಿ ಅವರೆಲ್ಲರೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನನ್ನ ಸ್ಥಾನವನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರ ವಿಶೇಷವಾಗಿ ಇವತ್ತು ನೌಕರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು SC ST ಸಂಘದ ಅಧ್ಯಕ್ಷರು, ಖಜಾಂಚಿಗಳು
ಆಮೇಲೆ SC ನೌಕರ ಸಂಘದವರು, ಶಿಕ್ಷಕರ ಸಂಘದವರು ಎಲ್ಲರೂ ಕೂಡ ಇವತ್ತು ಒಮ್ಮತದಿಂದ KGF ತಾಲೂಕು ಒಂದು ವಿಶೇಷವಾಗಿದೆ. ಆ ವಿಶೇಷವನ್ನು ನಾವು ಹೀಗೆ ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಸುಮಾರಷ್ಟು ಸರ್ಕಸನ್ನು ಕೂಡ ಮಾಡಿ ನಮ್ಮ ಜಿಲ್ಲಾ ಸಂಘದ ಒಂದು ಏನು ಅವರ ಇದನ್ನು ಮನವೊಲಿಸಿ ಇವತ್ತು ಅವರೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾನು ನಮ್ಮ ನೌಕರರ ಸಂಘಕ್ಕೆ ಮತ್ತು ಎಲ್ಲ ವೃಂದ ಸಂಘಗಳಿಗೆ ನಾನು ಇವತ್ತು ನಾಳೆ ಎಂದೆಂದಿಗೂ ಕೂಡ ಆಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ವಿನೋದ್ ಬಾಬು ಅವರ ಕನಸಿನ ಮನೆಯಾದಂಥ ಗುರುಭವನದಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದಕ್ಕೆ ಬೆಳಗ್ಗಿಂದ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ಮೊದಲನೇ ಬಾರಿಗೆ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಈ ಸಂಘ ಅವರು ನಮ್ಮ ವಿನೋದ್ ಬಾಬು ಸರ್ ಅವರ ಏನು ಉದ್ದೇಶ ಇದೆ, ಶಿಕ್ಷಕರಿಗೆ ಗೌರವ, ಅವರ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಮಾಡುವಂಥ ಕೆಲಸ ಹಾಗೂ ಗುರುಭವನದ ಒಂದು ಪೆಂಡಿಂಗ್ ಇರ್ತಕ್ಕಂಥ ಕೆಲಸದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನನಗೆ ಈ ಒಂದು ಅವಧಿಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಹೊಂದಿಸ್ತಾ ನಾನು ಯಾವತ್ತೂ ಸಂಘ ವಿರೋಧಿ ಚಟುವಟಿಕೆಗಳು ಮಾಡೋದಿಲ್ಲ. ಸಂಘ ಚಿರಾಯುವಾಗಲಿ, ಸಂಘ ಶಾಶ್ವತ, ನಾವು ಶಾಶ್ವತ ಅಲ್ಲ. ಆ ಸಂಘಕ್ಕೆ ದ್ರೋಹ ಮಾಡುವಂತಹ ಕೆಲಸ ಮಾಡೋದಿಲ್ಲ. ಸಂಘವನ್ನು ಬೆಳೆಸಿ ಉಳಿಸಿ ಏನು KGF ಕ್ಷೇತ್ರದಲ್ಲಿ ಒಮ್ಮತದಿಂದ ಒಂದೇ ಟೀಮ್ ಆಯ್ಕೆ ಆಗ್ತಾ ಇತ್ತೋ ಆ ನಿಟ್ಟಿನಲ್ಲೇ ಅದೇ ದೃಷ್ಟಿಯಲ್ಲಿ ನಾವು ಶಿಕ್ಷಕರ ಒಂದು ಸೇವೆಯನ್ನು ಮಾಡಿ ಒಂದೇ ಟೀಮನ್ನು ಆಯ್ಕೆ ಮಾಡೋ ಮಟ್ಟಕ್ಕೆ ನಾನು ತೀರ್ಮಾನ ತಗೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಚರ್ಚೆಗಳು ನಡೆದು ಈ ಏನು KGF ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರ ಹುದ್ದೆಗೆ ದಿವಂಗತ ವಿನೋದ್ ಬಾಬುರವರು ಅವರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಳ ಈ ಹುದ್ದೆಯನ್ನು ಈ ದಿನ ನಾವು ಆಯ್ಕೆ ಮಾಡೋಕ್ಕೆ ಬೆಳಗಿನ ನಾವು ಎಲ್ಲ ಕಸರತ್ತು ಮಾಡಿದ್ವಿ. ಇಷ್ಟೊತ್ತು ಯಾವತ್ತೂ ಆಗ್ತಾ ಇರಲಿಲ್ಲ. ಆದರೂ ಆರೋಗ್ಯಕರ ಚರ್ಚೆಗಳು ನಡೆದಿದೆ. ಚರ್ಚೆಗಳು ನಡೆದು ಕೂಡ ಕಡೆಗೆ ಒಮ್ಮತದ ತೀರ್ಮಾನಕ್ಕೆ ಎಲ್ಲರೂ ಸೇರಿ ಒಂದು ತೀರ್ಮಾನನ ತಗೊಂಡು ಮೊದಲನೇ ಅವಧಿಗೆ ನಾಗಭೂಷಣವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಇನ್ನು ಉಳಿದಂಥ ಪದಾಧಿಕಾರಿ ಹುದ್ದೆಗಳು ಅದೇ ರೀತಿ ಮೊದಲು ಹೇಗಿತ್ತು ಅದೇ ಮುಂದುವರಿಯುವ ಹಾಗೆ ಅದೇ ರೀತಿ ಎರಡನೇ ಅವಧಿಗೆ ನಾಗಭೂಷಣವರ ಅವಧಿ ಆದಮೇಲೆ PV ಶ್ರೀನಿವಾಸ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತೀವಿ. ಅವರ ಕಾರ್ಯದರ್ಶಿ ಸ್ಥಾನಕ್ಕೆ ರವಿಚಂದ್ರ ನಾಯ್ಡು ಅವರನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತೀವಿ. ಉಳಿದ ಅವಧಿಗೆ ಏನು ಇವತ್ತು ಆಯ್ಕೆ ಆಗಿದ್ದೀರಾ ಅಧ್ಯಕ್ಷ ಸ್ಥಾನ ಇವೆಲ್ಲ ಏನೋ ಪ್ರಯತ್ನ ಮಾಡಿದ್ರೆ ಬರುತ್ತೆ. ಆ ಸ್ಥಾನದ ಗೌರವ ಇದನ್ನ ಉಳಿಸ್ಕೊಂಡು ಹೋಗೋದು ನಿಮ್ಮ ಮೇಲಿದೆ. ಇಲ್ಲಿ ವ್ಯಕ್ತಿ ಶಾಶ್ವತ ಅಲ್ಲ, ಹುದ್ದೆ ಶಾಶ್ವತ, ಸಂಘ ಅನ್ನೋದು ಶಾಶ್ವತ. ಈ ಸಂಘದಲ್ಲಿ ಸಂಘಟನಾ ಶಕ್ತಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಏನು 15-20 ವರ್ಷಗಳ ಕಾಲದಿಂದ ನಾನು ಅಧ್ಯಕ್ಷನಾಗಿ KGF ಅಲ್ಲಿ ಮಾಡಿದವಾಗಿಂದ ಒಂದು ಕನಸು ಹಂಗೆ ಉಳಿದಿದೆ. ಗುರುಭವನ ಪೂರ್ಣ ಆಗಿಲ್ಲ. ಇದೊಂದು ನನಗೆಲ್ಲ ಎಲ್ಲೋದ್ರೂ ನನಗೆ ಕೊರಗು. ಯಾಕೆ ಅಂದರೆ ಯಾವಾಗ ಮುಗಿಬೇಕಾಗಿತ್ತು, ಕಾರಣಾಂತರಗಳಿಂದ ಇದು ಮುಂದುವರಿತಾನೆ ಇದೆ, ಹಾಗೆ ಹೊಡೆದೋಗಿದೆ. ವಿನೋದ್ ಬಾಬು ಇದ್ದಿದ್ರೆ ನಾನು ಮುಗಿಸೋ ಒಂದು ಗುರಿ ಇಟ್ಕೊಂಡಿದ್ನು. ಆ ಗುರಿ ನಿಮ್ಮದು ಅಂತೇಳಿ ನಾನು ನಾಗಭೂಷಣವ್ರಿಗೆ, PV ಶ್ರೀನಿವಾಸ್ ಅವ್ರಿಗೆ, ನಿಮ್ಮ ಎಲ್ಲ ಪದಾಧಿಕಾರಿಗಳು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಈಗ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರು ನಮ್ಗೆ ದುಡ್ಡು ಕೊಡಲ್ಲ. ನಾವು ಬಡ ಶಿಕ್ಷಕರು, ನಮ್ಮ ಕೈಯಿಂದ ಹಾಕಿ ಮಾಡೋಕ್ಕಾಗಲ್ಲ. ಇರುವಂತ ಜನಪ್ರತಿನಿಧಿಗಳ ಹತ್ರ ಅಲ್ದಾಡ್ಬೇಕಾಗುತ್ತೆ. ನಾನು ವಿನೋದ್ ಬಾಬು ಅಂತೂ ಎಷ್ಟು ಸಲ ಎಷ್ಟು ಜನಗಳ ಹತ್ರ ಹೋಗಿದ್ರೆ ತೊಂದರೆ ಆದಾಗ ನಾವು ಮುಂದೆ ನಿಂತ್ಕೋಬೇಕು. ನಮ್ಮ ಕರ್ತವ್ಯ ಅದು. ನಮ್ಮನ್ನ ಎಲ್ಲಾ ಶಿಕ್ಷಕರು ಸೇರಿ ಆರಿಸ್ತಾರೆ. ಯಾಕೆಂದ್ರೆ ಅವ್ರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಬೇಕು. ಆ ಒಂದು ಕೆಲಸನ ಮುಂದಿನ ದಿನಗಳಲ್ಲಿ ಮಾಡಿ ಏನು KGF